ವೆಲ್ಕಮ್ ಟು ಡೇಸ್ ಆಫ್ ಬೆಂಗಳೂರು. ಸುಮಾರು ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಎಕ್ಸ್ಪೋಗಳನ್ನ ಮಾಡ್ತಾ ಇದ್ದಂತಹ ಡೇಸ್ ಆಫ್ ಬೆಂಗಳೂರು ಇವತ್ತು ಸ್ವಲ್ಪ ಹೊರಗಡೆ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಒಂದು 2-3 ಸೀರೀಸ್ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಕಾಫಿ ಮತ್ತು ಚಿಕ್ಕಮಂಗ್ಳೂರಿನ ಕೆಲವು ಹಳ್ಳಿಗಳು, ಇಲ್ಲಿಯ ಸ್ಪೆಷಾಲಿಟಿ, ಸ್ವಲ್ಪ ಒಂದು 4-5 ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ಸೀರೀಸ್ನಲ್ಲಿ. ಇವಾಗ ನಾನು ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಗೆ ಎಂಟ್ರಿ ಆಗಿದ್ದೀನಿ. ನಮ್ಮ ಚಿಕ್ಕಮಂಗ್ಳೂರು ಸಿಟಿಯಿಂದ ಇವಾಗ ನಮ್ಮ ಬಾಳೆಹೊನ್ನೂರು, ಕಳಸ ಹಾವೇನಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ನಾನು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರು ರೂಟು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಏನಂತ ಹೇಳಿದರೆ, ಈ ರಸ್ತೆಯಲ್ಲಿ ಸಿಗುವಂತಹ ಪೆಪ್ಪರ್ ಮತ್ತು ಕಾಫಿ ಎಸ್ಟೇಟ್ಗಳು, ಆ ಒಂದು ಬ್ಯೂಟಿ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಕೆಲವು ಸಣ್ಣ ಸ್ಟೋರ್ಗಳು, ಈ ರಸ್ತೆಯಲ್ಲಿ ಏನು ಸ್ಪೆಷಲ್ ಸಿಗುತ್ತೆ ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ, ಈ ದಾರಿನಲ್ಲಿ ನಮ್ಮ ಡೇಸ್ ಆಫ್ ಬೆಂಗಳೂರಿನ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ಕೆಲಸಗಳಿಂದ ಮತ್ತು ಅದೇ ರೀತಿಯಾಗಿ ಸ್ವಲ್ಪ ಹೊರಗಡೆ ಟ್ರಾವೆಲ್ ಮಾಡಬೇಕಾಗಿದ್ದರಿಂದ ವೀಡಿಯೋಸ್ಗಳನ್ನ ನಾನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಇಲ್ಲಿನ ಸ್ವಲ್ಪ ಸ್ಪೆಷಲ್, ನನ್ನ ತುಂಬ ಹಳೆ ವೀಡಿಯೋಗಳಲ್ಲೆಲ್ಲ ಬರೀ ಚಿಕ್ಕಮಂಗ್ಳೂರನ್ನೇ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಅವಾಗದ್ದು ವೀಡಿಯೋಗಳಲ್ಲಿ ನಾನೊಂದು ಪ್ರಾಪರಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ. ಏನಾದರೂ ಒಂದು ವಿಷಯಗಳನ್ನ ತಿಳಿಸ್ಬೇಕಾಗಿತ್ತು. ನನ್ನ ವ್ಯೂವರ್ಸ್ ಏನು ನನ್ನ ವೀಡಿಯೋಗಳನ್ನ ನೋಡ್ತಾರೆ ಅವ್ರಿಗೆ ಸ್ಪೆಷಲ್ಲಾಗಿ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು. ಅದು ನನ್ನ ವೀಡಿಯೋಗಳಲ್ಲಿ ಇರಲಿಲ್ಲ. ಬಟ್ ಇವಾಗ ಈ ಎಕ್ಸ್ಪೋಗಳನ್ನ ಯಾವಾಗ ಸ್ಟಾರ್ಟ್ ಮಾಡಿದೆ, ಆ ಎಕ್ಸ್ಪೋಗಳಿಂದ ನನಗೆ ಸಿಕ್ಕಂಥ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದರೆ, ಒಂದು ವೀಡಿಯೋನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡಬೇಕು, ಅದರಲ್ಲೊಂದು ಕಂಟೆಂಟ್ ಇರಬೇಕು ಅನ್ನೋ ಒಂದು ಸಣ್ಣ ನಾಲೆಡ್ಜ್ ನನಗೆ ಸಿಕ್ಕಿದೆ. ಹಾಗಾಗಿಬಿಟ್ಟು ಇವಾಗ ನಾನು ಮಾಡೋ ಒಂದು ವೀಡಿಯೋಗಳಲ್ಲಿ ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಇರಬೇಕು ಅನ್ನೋದು ನನ್ನ ಇಂಟೆನ್ಷನ್. ಇವಾಗ ನಾನು ಮಾಡ್ತಾ ಇರೋ ಈ ವಿಡಿಯೋನೂ ಅಷ್ಟೇ. ಯಾರಾದರೂ ಬ್ಯಾಂಗ್ಳೂರಿನಿಂದ ಕಳಸ ಕಡೆ ಏನಾದರೂ ಹೋಗಬೇಕು, ಹೋರ್ನಾಡು ಏನಾದರೂ ಹೋಗಬೇಕು ಅಂದರೆ ಬೆಸ್ಟ್ ವೇ ಚಿಕ್ಕಮಂಗ್ಳೂರು ಸಿಟಿ ಎಂಟ್ರಿ ಆದರೆ, ನಮ್ಮ ಆಲ್ದೂರು ಬಾಳೆಹೊನ್ನೂರು ರೂಟ್ ಬರೋದಾದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಳ್ಳಿಗಳು ಮತ್ತು ಇಲ್ಲಿಯ ರಸ್ತೆಗಳು ಮತ್ತು ಅದೇ ರೀತಿಯಾಗಿ ಕೆಲವು ಕಾಫಿ ಶಾಪ್ಗಳು, ತುಂಬ ನ್ಯಾಚುರಲ್ ಆದಂತಹ ಅರೇಬಿಕಾ ಅಥವಾ ರೋಬಸ್ಟಾ ಕಾಫಿಯಿಂದ ಮಾಡಿರುವಂತಹ ಫಿಲ್ಟ್ರ್ ಕಾಫಿಗಳು ಈ ರೀತಿಯಾಗೆಲ್ಲ ಸಿಗುತ್ತೆ. ಅದಕ್ಕಿಂತ ಸ್ಪೆಷಲ್ ಆಗಿ ನಾನಿವಾಗ ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ, ನೀವೇನಾದರೂ ಚಿಕ್ಕಮಂಗ್ಳೂರಿನಿಂದ ಬಾಳೆಹೊನ್ನೂರು ರೂಟ್ ಹೋಗೋದಾದರೆ ಇಲ್ಲಿ ಸೆರಾಯಿ ಹೋಟೆಲ್ ಸಿಗುತ್ತೆ. ಸೆರಾಯಿ ಅಂದರೆ ನಮ್ಮ ಕಾಫಿ ಕಿಂಗ್ ಸಿದ್ಧಾರ್ಥ ಹೆಗಡೆ ಅವರು ಸ್ಟಾರ್ಟ್ ಮಾಡಿದಂತಹ ಒಂದು 5 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ಒಂದು ಸ್ಟೇ ಆಗಿತ್ತದು. ಇವಾಗ ಯಾರೋ ಓನರ್ಶಿಪ್ನಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಳಗಡೆ ಅಂತೂ ತುಂಬ ಅದ್ಭುತವಾಗಿದೆ. ಯಾರಾದರೂ ನಮ್ಮ ಚಿಕ್ಕಮಂಗ್ಳೂರಿಗೆ ಸೆಲೆಬ್ರಿಟೀಸ್ ಯಾರಾದರೂ ಬಂದರೆ, ಪೊಲಿಟಿಷಿಯನ್ಸ್ ಯಾರಾದರೂ ಬಂದರೆ ಈ ಒಂದು ಪ್ರಿಫರ್ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಸ್ವಲ್ಪ ನಮ್ಮ ಮುಳ್ಳಯ್ಯನಗಿರಿ ಆ ಭಾಗದಲ್ಲೆಲ್ಲ ಸ್ವಲ್ಪ ಒಳ್ಳೆ ಹೋಮ್ ಸ್ಟೇಗಳಿದೆ. ಬಟ್ ಇದಂತೂ ಆ ಕಾಲಕ್ಕೆ, ಸಿದ್ಧಾರ್ಥ ಹೆಗಡೆ ಅವರ ಕಾಲಕ್ಕೆ ತುಂಬಾ ಅದ್ಭುತವಾದ 5 ಸ್ಟಾರ್ ರೇಟಿಂಗ್ ಇದ್ದಂತಹ ಒಂದು. ನೀವು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬಂದರೆ ಈ ರೀತಿ ಪಿಕಪ್ಪಲ್ಲಿ ಫುಲ್ಲು ಜನಗಳು ಹೋಗ್ತಾ ಇರ್ತಾರೆ, ಕಾಫಿ ತೋಟಗಳಿಗೆ ಕೆಲಸಗಳಿಗೆ ಹೋಗ್ತಾ ಇರೋವಂಥದ್ದು. ಎಲ್ಲರೂ ಗೊತ್ತಿಲ್ಲದಿರೋರಿಗೆ ಒಂದು ವಿಷಯ ಹೇಳ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತಾರೆ ಕಾಫಿಗೆ ತುಂಬ ರೇಟ್ ಇದೆ, ಸ್ವಲ್ಪ 1-2-3 ಎಕರೆ ಇದ್ರೇ ಸಾಕು, ತುಂಬ ಈಸಿಯಾಗಿ ಬದುಕ್ಬೋದು, ತುಂಬ ಚಿಕ್ಕಮಂಗ್ಳೂರಲ್ಲಿರೋರೆಲ್ಲ ತುಂಬ ಹೆವಿ ರಿಚ್, ಆ ಥರ ಏನೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಆ ರೀತಿ ಅಲ್ಲ. ಕಾಫಿಗೆ ಅಕಾಲಿಕವಾಗಿ ಆಗುವಂತಹ ಮಳೆ ಏನಿದೆ, ಈ ಮಳೆಯಿಂದ ಬರುವಂತಹ ಲಾಸ್ ಇದೆಯಲ್ಲ, ಇವಾಗ ಒಂದು ವಾರದ ಮುಂಚೆ ತುಂಬಾ ದೊಡ್ಡ ಮಳೆ ಬಂದಿದೆಯಂತೆ. ಈ ಮಳೆ ಬರೋದ್ರಿಂದ ಆಗುವಂತಹ ನಷ್ಟ ಏನಂತ ಹೇಳಿದರೆ, ಕಾಫಿ ಕುಯ್ದಿರಲ್ಲ, ಆ ಮಳೆ ಬಂದಿರೋದ್ರಿಂದ ಹೊಸ ಹೂಗಳು ಕೂಡ ಬರುತ್ತೆ. ಹಾಗಾಗ್ಬಿಟ್ಟು ಆ ಹೂಗಳಿಗೋಸ್ಕರ ಇದನ್ನು ಬಿಡಲೂಬೇಕು, ಕಾಫಿನ ಕುಯ್ಲಿಕ್ಕೂ ಆಗಲ್ಲ. ಈ ರೀತಿಯ ಒಂದು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕೊಂಡ್ಬಿಡ್ತಾರೆ. ತುಂಬ ಎಕ್ಸ್ಪೆನ್ಸ್ ಇದೆ. ಕಾಫಿಗಳನ್ನ ಪಿಕ್ ಮಾಡಿ ಒಂದು ಮೂಟೆ ಮಾಡಿ ಒಂದು ಮೂಲೆಯಲ್ಲಿ ಇಡಬೇಕು ಅಂದರೆ ತುಂಬಾ ಕಷ್ಟ ಇದೆ. ನಾವೇನು ಅಂದ್ಕೊಳ್ತೀವಿ ಆ ಥರ ಅಲ್ಲ.
ಇಲ್ಲೆಲ್ಲ ಶೆಡ್ಗಳೇನು ಕಾಣಿಸ್ತಾ ಇದೆ, ಇದೆಲ್ಲ ಕಾಫಿ ಪಿಕ್ಕಿಂಗಿಗೆ ಅಂತ ಜನ ಬಂದಿರೋರು. ಇವ್ರನ್ನ ಬೆಳಿಗ್ಗೆ ಒಂದು ಪಿಕಪ್ಪಲ್ಲಿ ಸ್ವಲ್ಪ ಎಸ್ಟೇಟ್ ಓನರ್ಸು ಇಲ್ಲಾಂದರೆ ಮ್ಯಾನೇಜರ್ಸ್ ಯಾರಿದ್ದಾರೆ ಅವರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕಾಫಿ ಪಿಕ್ಕಿಂಗಿಗೆ ಅಂತ. ಯಾಕಂದರೆ ಇವಾಗ ಇನ್ನೂ ಡಿಲೇ ಮಾಡೋಂಗಿಲ್ಲ. ಒಂದು ಸ್ವಲ್ಪ ದಿನಗಳ ಮುಂಚೆನೇ ತುಂಬ ದೊಡ್ಡ ಮಳೆ ಬಂದಿರೋದ್ರಿಂದ ಇಲ್ಲಿ ಆದಷ್ಟು ಬೇಗ ಕಾಫಿಗಳನ್ನ ಕುಯ್ಲಿಕ್ಕೆ ನೋಡ್ತಾರೆ. ನಾರ್ಮಲಿ ನಮ್ಮ ಚಿಕ್ಕಮಂಗ್ಳೂರನ್ನು ಅಥವಾ ನಮ್ಮ ಮಲೆನಾಡನ್ನು ಮಳೆಗಾಲದಲ್ಲೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಚಳಿಗಾಲದಲ್ಲಿ ಮಲೆನಾಡನ್ನು ಒಂದು ಸರಿ ಬಂದು ನೋಡಿ. ನಾನು ಈ ಸೀರೀಸಲ್ಲಿ ನಿಮಗೆ ಮಲೆನಾಡನ್ನ ಒಂದು ಸಂಜೆ ತೋರಿಸ್ತೀನಿ. ಮಲೆನಾಡಿನ ಒಂದು ಸಂಜೆ ಅನ್ನೋದಿದೆಯಲ್ಲ, ಅದು ತುಂಬಾ ಸ್ಪೆಷಲ್ಲು. ಅದು ಏನು ಸ್ಪೆಷಲ್ ಅಂತ ನಾನು ಆಮೇಲೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಇವಾಗ ನಾನು ವಿಷಯ ಮರೆತುಬಿಟ್ಟೆ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನಾರ್ಮಲಿ ತುಂಬ ಮಳೆ ಇದ್ದಾಗ ಮಲೆನಾಡಿನಲ್ಲಿ ನಿಜವಾಗ್ಲೂ ಬರಲಿಕ್ಕೆ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಆದರೆ ಈ ಚಳಿಗಾಲದಲ್ಲಿ ಬಿಸಿಲು, ತುಂಬ ದೊಡ್ಡ ಬಿಸಿಲು, ಸಹಿಸ್ಕೊಳ್ಳಿಕ್ಕಾಗಲ್ಲ ಅನ್ನೋ ಥರ ಬಿಸಿಲು ಕಡಿಮೆ ಆದರೂ ಕೂಡ ಆ ಬಿಸಿಲೇನಾದರೂ ಇದ್ದರೆ ಅದು ಒಂದು 12ರಿಂದ 1 ಗಂಟೆ 2 ಗಂಟೆ, ಈ ಒಂದು 2-3 ಗಂಟೆಗಳಲ್ಲಿ ಅಷ್ಟೇ ಸಿಗುತ್ತೆ. ಅದಾದಮೇಲೆ ಮತ್ತೆ ಸಾಯಂಕಾಲ ಹೊತ್ತಲ್ಲಿ ಬಿಸಿಲು ತುಂಬ ಕಡಿಮೆ ಇರುತ್ತೆ, ತುಂಬ ಮೇಲ್ಡಾಗಿರುತ್ತೆ. ಮತ್ತು ಬೆಳಿಗ್ಗೆನೂ ಅಷ್ಟೇ. ಇವಾಗ ಆಲ್ಮೋಸ್ಟ್ 8ರಿಂದ 9 ಗಂಟೆ ಆಗ್ತಾಯಿದೆ, ಆದ್ರೂ ಲೈಟಾಗಿ ಚಳಿ ಇದೆ. ತುಂಬ ಸಹಿಸ್ಕೊಳ್ಳಿಕ್ಕಾಗಲ್ಲ ಅನ್ನೋ ಥರ ಚಳಿನೂ ಅಲ್ಲ, ತುಂಬ ಒಂದು ಸೈಡಿಂದ ಬಿಸಿಲು ಹೊಡಿತಾ ಇದೆ. ಸೊ ಈ ಒಂದು ಕ್ಲೈಮೇಟ್ ಕಂಡೀಷನ್ ಇದೆಯಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೈಕರ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಟೈಮ್ ಅನ್ನೋದು ತುಂಬ ರೈಟ್ ಟೈಮ್. ಈ ಟೈಮಲ್ಲಿ ಬರಬೇಕು. ನಾನಿವಾಗ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಮುಂದೆ ಬಂದರೆ ಆಲ್ದೂರು ಅಂತ ಒಂದು ಊರು ಸಿಗುತ್ತೆ. ಆಲ್ದೂರು ಅಂದರೆ ಆಲದ ಊರು ಅಂತ ಹಿಂದೆ ಹಿರಿಯರಿಟ್ಟಂತಹ ಹೆಸರು. ಅದರ ಅರ್ಥ ಏನು ಅಂತೇಳ್ಬಿಟ್ಟು ಆಲ್ದೂರವ್ರು ಯಾರಾದರೂ ಇದ್ದರೆ ದಯವಿಟ್ಟು ಹೇಳಿ. ಬಟ್ ಆಲದ ಊರು ಅಂತ ನನಗೆ ಯಾರೋ ಹಿಂದೆ ಹೇಳ್ದಂತಹ ಒಂದು ನೆನಪು. ನೀವೇನಾದರೂ ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರು ಹೋಗುವಾಗ ಮಧ್ಯದಲ್ಲಿ ನಿಮಗೇನಾದರೂ ಎಮರ್ಜೆನ್ಸಿ ಅಥವಾ ಏನಾದರೂ ಒಂದು ಹಾಸ್ಪಿಟಲ್ ಇಲ್ಲ ಬೇರೆ ಏನಾದರೂ ವಸ್ತುಗಳನ್ನ ತಗೊಳ್ಬೇಕು ಇಲ್ಲ ಸ್ಟೇ ಮಾಡಬೇಕು ಅನ್ನೋ ಥರ ಏನಾದರೂ ಒಂದು ಕಂಡೀಷನ್ ಬಂದಾಗ ನೀವು ಆಲ್ದೂರನ್ನ ಸೆಲೆಕ್ಟ್ ಮಾಡ್ಬೋದು. ಯಾಕಂದರೆ ಇದು ನಮ್ಮ ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರು ಬರುವಾಗ ಮಧ್ಯದಲ್ಲಿ ಸಿಗುವಂತಹ ಒಂದು ದೊಡ್ಡ ಜಂಕ್ಷನ್ ಇದು. ಸೊ ಇಲ್ಲಿ ನಿಮಗೆ ನೆಸೆಸರಿ ಏನಾದರೂ ಸರ್ವೀಸಸ್ಸು ಅಥವಾ ನಿಮ್ಮ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಇಲ್ಲಾಂದರೆ ಸ್ಟೇಗೆ ಎಲ್ಲದಕ್ಕೂ ಈ ಒಂದು ಊರು ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲಿ ಒಂದು ಕಾಫಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಬನ್ನಿ. ನಾರ್ಮಲಿ ನನ್ನ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಕಾಫಿನಲ್ಲಿ 2-3 ವೆರೈಟಿ ಇರುತ್ತೆ. ಅದರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಕ್ಯಾಟಗರಿ ಅಂದರೆ ಅರೇಬಿಕಾ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇನ್ನೊಂದು ರೋಬಸ್ಟಾ ಕಾಫಿ. ಇದು ಬಿಟ್ಟು ಇನ್ನೊಂದು ಕಾಫಿ ಇದೆ, ಇದು ಕೂಡ ಕಾಫಿನೇ, ಬಟ್ ಇದನ್ನು ಮರ ಕಾಫಿ ಅಂತ ಹೇಳ್ತಾರೆ. ಇದು ತುಂಬ ಸ್ಟ್ರಾಂಗ್ ಮತ್ತು ಕುಡಿಲಿಕ್ಕೆ, ಕಾಫಿಯಾಗಿ ಕುಡಿಲಿಕ್ಕೆ ಇದನ್ನು ಯಾರೂ ಪ್ರಿಫರ್ ಮಾಡೋದಿಲ್ಲ. ಇದು ದೊಡ್ಡ ಮರಗಳ ರೀತಿ ಬೆಳ್ಕೊಳ್ಳುತ್ತೆ ಮತ್ತು ಇದರ ಸೀಡ್ ಕೂಡ ನೋಡ್ಬೋದು. ಇದನ್ನು ಕಾಫಿಯಾಗಿ ಕುಡಿಲಿಕ್ಕೆ ಯಾರೂ ಪ್ರಿಫರ್ ಮಾಡೋದಿಲ್ಲ, ಆ ರೀತಿಯ ಒಂದು ಕಾಫಿ ಇದು. ಇದಕ್ಕೆ ಇಲ್ಲೆಲ್ಲ ಮರ ಕಾಫಿ ಅಂತ ಹೇಳ್ತಾರೆ. ಈ ತೋಟದ ಬೇಲಿಗಳಿಗೆಲ್ಲ ಈ ಕಾಫಿನ ಹಾಕಿರ್ತಾರೆ. ಒಳಗಡೆ ತೋಟದ ಒಳಗಡೆ ಏನಿರುತ್ತೆ ಅದು ರೋಬಸ್ಟಾ ಆ್ಯಂಡ್ ಅರೇಬಿಕಾ ಕಾಫಿಗಳು. ಬಟ್ ಈ ಒಂದು ಕಾಫಿ ಏನಿದೆ ಇದು ಸೈಜಲ್ಲಿ ತುಂಬ ದೊಡ್ಡದಿರುತ್ತೆ ಮತ್ತು ಇದು ಕಾಫಿ ಕುಡಿಲಿಕ್ಕೆ ಅಂತ ಯಾರೂ ಯೂಸ್ ಮಾಡೋದಿಲ್ಲ. ಮಲೆನಾಡಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ನೀವು
ಸಿಟಿ ಹೈವೇಗಳಲ್ಲಿ ಕಾರ್ನ ಡ್ರೈವ್ ಮಾಡಿರೋ ಥರ ಅಲ್ಲ. ಇಲ್ಲಿ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿರಬೇಕು. ಟರ್ನ್ಗಳು ಡೌನ್ ಆಗಿರೋದ್ರಿಂದ ಈ ಲಾರಿಗಳೆಲ್ಲ ಹೋಗ್ತಾ ಇರುತ್ತೆ. ಟೈಮನ್ನು ನೋಡಿಕೊಂಡು, ಸಿಚುವೇಶನ್ ನೋಡಿಕೊಂಡೇ ಓವರ್ಟೇಕ್ ಮಾಡಬೇಕು. ಸಿಂಗಲ್ ರೋಡ್ ಆಗಿರುತ್ತೆ. ನಾನಿವಾಗ ಆಲ್ದೂರು ಕಳೆದು ಸ್ವಲ್ಪ ಮುಂದೆ ಬಂದರೆ ಶಂಕರ್ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ. ಅದನ್ನು ಇವಾಗ ಕ್ಲೋಸ್ ಮಾಡಿದ್ದಾರೆ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಕ್ಲೋಸ್ ಆಗಿರುತ್ತೆ. ಬಟ್ ಮೇಯ್ನ್ ರೋಡಿಂದ ನೀವು ನಿಂತ್ಕೊಂಡು ನೋಡಿದಾಗ ಅಲ್ಲಿ ನಿಮಗೆ ಇವಾಗೇನು ವಿಜುವಲ್ಸ್ ಎಲ್ಲ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರೋ ಒಂದು ಕಾಫಿ ಸಿಗುತ್ತೆ. ಫಿಲ್ಟ್ರ್ ಕಾಫಿ ಇದು. ಸೊ ಅವರು ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ. ಈ ಕಾಫಿನ ಟ್ರೈ ಮಾಡಿ. ಈ ಒಂದು ನೇಚರ್ ಏನಿದೆ ಇದನ್ನು ಒಂದು ಸರಿ ನೋಡಬೇಕು ಅಂತೇಳಿದರೆ ಶಂಕರ್ ಫಾಲ್ಸ್ ಅಂತ ಒಂದು ಸ್ಪಾಟ್ ಇದೆ. ನೀವು ಹಲ್ದೂರಿಂದ ಒಂದು 2 3 ಕಿಲೋಮೀಟ್ರ್ ಅಷ್ಟೇ. ಜಸ್ಟ್ ಮುಂದೆ ಬಂದರೆ ಇಲ್ಲಿಗೆ ಬರ್ಬೋದು. ಈ ವಿಡಿಯೋದಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನೀವು ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರು ಬರೋದಾದರೆ ಈ ವೇನಲ್ಲಿ ಸಿಗುವಂತಹ ಕಾಫಿ ಶಾಪ್ ಆಗಿರ್ಬೋದು, ಅಥವಾ ಈ ವೇನಲ್ಲಿ ಬರುವಾಗ ಸಿಗುವಂತಹ ಕಾಫಿ ತೋಟಗಳ ಮಧ್ಯದಲ್ಲಿರುವಂತಹ ರಸ್ತೆಗಳು, ಇದಿಷ್ಟೇ ಆಗಿತ್ತು. ಜಸ್ಟ್ ಬೈಕ್ ರೈಡರ್ಸ್ಗಂತೂ ಈ ಒಂದು ರೋಡ್ ಏನಿದೆ ತುಂಬಾ ಚೆನ್ನಾಗಿದೆ, ತುಂಬ ನೀಟಾಗಿದೆ ರಸ್ತೆಗಳು. ಇದಕ್ಕಿಂತ ಸ್ವಲ್ಪ ಮುಂಚೆ ರಸ್ತೆಗಳೆಲ್ಲ ಅಲ್ಲಲ್ಲಿ ಡ್ಯಾಮೇಜಸ್ ಇತ್ತು. ಬಟ್ ಇವಾಗ ಫುಲ್ ಕ್ಲೀನ್ ಆಗಿದೆ. ಇವಾಗ ನಾನು ಹೋಗ್ತಾ ಇರೋದು ಆಲ್ಮೋಸ್ಟ್ ಕಡಪಗೆರೆ ಹತ್ತಿರ ರೀಚ್ ಆಗ್ತಾ ಇದ್ದೀನಿ. ಕಡಪಗೆರೆ ಅನ್ನೋ ಒಂದು ಊರು ನೆಕ್ಸ್ಟ್ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ತುಂಬ ಇಲ್ಲಿ ಸುತ್ತಮುತ್ತ ಹೆಸರುವಾಸಿಯಾಗಿರುವಂತಹ ಒಂದು ದರ್ಗಾ ಇದೆ, ಗೋರಿಗಂಡಿ ಅಂತ. ತುಂಬಾ ಫೇಮಸ್ಸು ಮತ್ತು ತುಂಬಾ ಪವಾಡ ನಡೆಯುವಂತಹ ಒಂದು ಜಾಗ. ವರ್ಷದಲ್ಲಿ ಒಂದು ದಿನ ಹುರುಸ್ ಅಂತ ಮಾಡ್ತಾರೆ. ತುಂಬಾ ಜನ ಸೇರುವಂತಹ, ಜಾತಿ ಧರ್ಮಗಳನ್ನೆಲ್ಲ ಬಿಟ್ಟು ಜನ ಸೇರುವಂತಹ ಒಂದು ದಿನ ಅದು. ನಾನು ಆವಾಗ ಹೇಳಿದಂತಹ ಕಡಪಗೆರೆ ಇದೇನೆ. ಬಾಳೆಹೊನ್ನೂರು ರೀಚ್ ಆಗ್ಲಿಕ್ಕೆ ಇನ್ನೇನು ಒಂದು 10 ಕಿಲೋಮೀಟ್ರ್ ಇದೆ ಅನ್ನೋಷ್ಟೊತ್ತಿಗೆ ಸಿಗುವಂತಹ ನೆಕ್ಸ್ಟ್ ಜಂಕ್ಷನ್ ಇದು. ಇನ್ ಕೇಸ್ ನೀವೇನಾದರೂ ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ, ನಿಮ್ಗೇನಾದರೂ ಪೆಟ್ರೋಲ್ನ ಅಗತ್ಯ ಬಂದಾಗ ಆಲ್ದೂರು ಕಳೆದು ಸ್ವಲ್ಪ ಮುಂದೆ ಬಂದು ಇನ್ನೇನು ಪೆಟ್ರೋಲ್ ಆಗಿರ್ಬೋದು, ಪಂಚರ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಹಾಸ್ಪಿಟಲ್ ಅಥವಾ ಬೇರೆ ಯಾವುದೇ ಒಂದು ಎಮರ್ಜೆನ್ಸಿಗೆ ನೆಕ್ಸ್ಟ್ ಸಿಗುವಂತಹ ಒಂದು ಮೇನ್ ಜಂಕ್ಷನ್ ಏನಾದರೂ ಇದ್ದರೆ ಅದು ಇದೇನೆ, ಕಡಪಗೆರೆ ಅಂತ. ಕಡಪಗೆರೆ ಕಳೆದು ಮುಂದೆ ಬಂದರೆ ಮತ್ತೆ ಬಾಳೆಹೊನ್ನೂರು ರೀಚ್ ಆಗೋ ತನಕನೂ ನಿಮಗೆ ಸಿಗೋದು ಒಂದು ತಿಕ್ ಫಾರೆಸ್ಟ್ ಇದು. ಆಲ್ಮೋಸ್ಟ್ 10 ಗಂಟೆ ಕಳೀತಾ ಇದೆ, ಆದ್ರೂ ಇನ್ನೂ ಮಂಜು ಬಿಟ್ಟಿಲ್ಲ ಈ ಒಂದು ರಸ್ತೆಯಲ್ಲಿ. ಇದು ಆಲ್ಮೋಸ್ಟ್ ಬಾಳೆಹೊನ್ನೂರು ಅಂದರೆ ಭದ್ರಾ ನದಿಗೆ ಆಲ್ಮೋಸ್ಟ್ ಹತ್ತಿರದಿಂದ ಹೋಗುವಂಥ ಒಂದು, ಇಲ್ಲಿಗೆ ಮಂಜು ಫುಲ್ಲು ಕ್ಲಿಯರ್ ಆಗಬೇಕು ಅಂದರೆ ಇನ್ನೂ ತುಂಬ ಟೈಮ್ ತಗೊಳ್ಳುತ್ತೆ. ನಾನೊಂದು 50 ಕಿಲೋಮೀಟ್ರ್ ಟ್ರಾವೆಲ್ ನಂತರ ನಮ್ಮ ಬಾಳೆಹೊನ್ನೂರು ರೀಚ್ ಆಗಿದ್ದೀನಿ. ನಾನಿವಾಗ ನಿಂತಿರೋದು ಭದ್ರಾ ಸ್ಟಾಪ್. ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ,
ಒಂದು ಬೆಸ್ಟ್ ಕಾಫಿ, ಒಂದು 40 ಇಯರ್ ಓಲ್ಡ್ ಒಂದು ಪ್ಲೇಸ್ ಏನಾದರೂ ಇದ್ದರೆ ಭದ್ರಾ ಸ್ಟಾಪ್, ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿದು ಕಾಫಿ ಇದರ ಹಿಸ್ಟ್ರಿ ಎಲ್ಲ ನಾನೊಂದು ಆಲ್ಮೋಸ್ಟ್ ಒಂದು 2 ಇಯರ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ನಾನಿವಾಗ ಈ ಒಂದು ವಿಡಿಯೋನ ನಾನು ಇಲ್ಲೇ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೇನು ಇನ್ಫಾರ್ಮೇಷನ್ ಅಂದರೆ, ಚಿಕ್ಕಮಂಗ್ಳೂರಿಂದ ಬಾಳೆಹೊನ್ನೂರು ಬರುವಾಗ ಸಿಗುವಂತಹ ಒಂದು ನೇಚರ್ ಆಗಿರ್ಬೋದು, ಇಲ್ಲಿನ ಕ್ಲೈಮೇಟ್ ಕಂಡೀಷನ್, ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಇದ್ರ ಮುಂದೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋಗಳು ಮತ್ತು ಕೆಲವು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಚಿಕ್ಕಮಂಗ್ಳೂರು ಸೀರೀಸ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನನ್ನ ವಿಡಿಯೋನ ನೀವು ಇಷ್ಟಪಟ್ಟರೆ, ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಮತ್ತೆ ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ತೀನಿ. ನನ್ನ ವಿಡಿಯೋನ ಸಪೋರ್ಟ್ ಮಾಡ್ದೇ ಇರಿ. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಹೇಳಿ. ಥ್ಯಾಂಕ್ ಯು.